ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಕುರಿತಾಗಿ ಮತ್ತೆ ಪಕ್ಷಕ್ಕೆ ವಾಪಸ್ ಕರೆತರುವಂತಹ ಪ್ರಯತ್ನ ನಡೀತಾ ಇದೆ. ಯಾವ ರೀತಿಯ ನಿಮ್ಮ ಪಕ್ಷದಲ್ಲಿ ನನಗೆ ಪೌರ ಸರ್ ತಾವು ಹೇಳ್ಬೇಕು, ತಾವು ರಾಜ್ಯ ಕಾರ್ಯದರ್ಶಿಗಳು ತಾವು ಕೂಡ ಸೀನಿಯರ್ ಇದ್ದೀರಿ. ಹೇಳಿ, ಪರವಾಗಿಲ್ಲ, ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ನೋಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತನ್ನದೇ ಆದಂಥ ವ್ಯವಸ್ಥೆ ಇರುತ್ತೆ. ಪಕ್ಷದಲ್ಲಿ ಇರ್ತಕ್ಕಂಥದ್ದು, ಪಕ್ಷದಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು, ಪಕ್ಷ ಬಿಟ್ಟು ಹೋಗ್ತಕ್ಕಂಥದ್ದು, ಮತ್ತೊಂದು ಪಕ್ಷ ಸೇರ್ತಕ್ಕಂಥದ್ದು, ಪ್ರತಿಯೊಂದು ಆ ಥರ ವ್ಯವಸ್ಥೆ. ಇಲ್ಲಿ ಎರಡನೇ ಮಾತಿಲ್ಲ. ಆದರೆ ನಾನು ವ್ಯಕ್ತಿಗತವಾಗಿ ಯಾರನ್ನೂ ಕೂಡ ನಾನು ತೊಗೊಳಲ್ಲ. ಏಕೆ ನಾನು ಕೂಡ 50 ವರ್ಷದಿಂದ ರಾಜಕಾರಣ ಮಾಡಿರ್ತಕ್ಕ ಶಾಸಕನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, 6 ವರ್ಷ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆನಲ್ಲಿ ಇದ್ಕೊಂಡು ಕೂಡ ಕೆಲಸ ಮಾಡಿರ್ತಕ್ಕಂಥ. ಆ ಹಿನ್ನೆಲೆಯಲ್ಲಿ ತಾವು ಕೇಳಿರ್ತಕ್ಕಂಥ ವಿಚಾರ ಇದು ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ಮತ್ತು ಹೈಕಮಾಂಡ್ಗೆ ತೆಗೆದುಕೊಳ್ತಕ್ಕಂಥ ಒಂದು ವಿಚಾರ. ಆ ದೃಷ್ಟಿನಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿರ್ತಕ್ಕಂಥ ನಾವು ಇದ್ರ ಬಗ್ಗೆ ಕೇವಲ ಒಂದು ಜಿಲ್ಲೆನಲ್ಲಿ ಬಂದು ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆ ಒಳ್ಳೆಯದಲ್ಲ. ಆ ದೃಷ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ಖಂಡಿತವಾಗಿ ಕೂಡ ನಮ್ಮ ಪಕ್ಷ ನಾವು ತಯಾರಿದ್ದೇವೆ. ಅಭಿಪ್ರಾಯ ಇಲ್ಲ ನೋಡಿ, ಪಕ್ಷದ ಅಭಿಪ್ರಾಯ ಕೊಡ್ತಕ್ಕಂಥದ್ದು ಆಂತರಿಕ, ಬಹಿರಂಗ ಚರ್ಚೆಗೆ ಅವಕಾಶ ಇಲ್ಲ. ಹೌದು, ಇಲ್ಲ ಅಂತದ್ದಲ್ಲ. ಹೌದು, ನಾನು ಅವರು ಒಟ್ಟಿಗೆ ಶಾಸಕರಾಗಿದ್ದು 99ರಲ್ಲಿ ನಾನು ಬಸವನಗೌಡ ಯತ್ನಾಳರು ಒಟ್ಟಿಗೆ ಶಾಸಕರಾಗಿದ್ದು. ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರೈಲ್ವೆ ಸಚಿವರಾಗಿದ್ದು. ಇಲ್ಲ ಅಂತಕ್ಕಂಥದ್ದಲ್ಲ. ಅಂತ ಸೀನಿಯರ್ ಮೋಸ್ಟ್ ಇದ್ದಂತಹ ವ್ಯಕ್ತಿಯನ್ನ ಪಕ್ಷದಿಂದ ಯಾವುದೋ ಕಾರಣ ಅದು ನಿಮ್ಮ ಪಕ್ಷದ ಆಂತರಿಕ ವಿಚಾರ, ಅದು ಹೊರಗಡೆ ಹೋದ್ಮೇಲೆ ಅಟ್ಲೀಸ್ಟ್ ಒಳಗಡೆ ಬರಕ್ ದಾರಿನೇ ಇಲ್ವಾ? ಅಥವಾ ನೋಡಿ, ಖಂಡಿತವಾಗಿ ನೋಡಿ, ಒಂದು ಪಕ್ಷ ವಿಚಾರ ನಡೆದಿರ್ಬೋದಲ್ಲ. ನಾನೇ ಹೇಳ್ತೀನಲ್ಲ, ನಾನು ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಶಾಸಕನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಚೇರ್ಮನ್ ಆಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಅನಿವಾರ್ಯ ನಾವು KJP ಪಕ್ಷವನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಒಳಗೆ ಬರುವಂಥ ಸಂದರ್ಭದಲ್ಲಿ ಶಿಸ್ತು ಸಮಿತಿಯವರು ನಮ್ಮನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ರು. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ನಾನು ಯಾರ ಬಗ್ಗೆನೂ ಕೂಡ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಹೋಗಲ್ಲ. ಅಂತಹ ಸಂದರ್ಭದಲ್ಲಿ ಕೊನೆಗೆ ನಮಗೆ ಮನವರಿಕೆ ಆ ಸಂದರ್ಭದಲ್ಲಿ ಹೌದು, ನಾವೆಲ್ಲ ಸಂಘ ಪರಿವಾರದ ಮೂಲಕ ಬಂದಂಥ ವ್ಯವಸ್ಥೆಯಲ್ಲಿ ನಾವು ಖಂಡಿತವಾಗಿ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತೆ ಸೇರಬೇಕು ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ಇವತ್ತು ಸೇರಿದ್ದೀವಿ. ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ಯುವ ಪೀಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲವನ್ನೂ ತ್ಯಾಗ ಮಾಡಿದ್ದೇವೆ. ಸೊ ಆ ದೃಷ್ಟಿಯಿಂದ ನಾನೇ ಅಂತಕ್ಕಂಥದ್ದು ಮನುಷ್ಯನಿಗೆ ಏನಾದರೂ ಕೂಡ ಬಂದರೆ ದಯವಿಟ್ಟು ಇದೊಂದು ಅರ್ಥ ಮಾಡ್ಕೋಬೇಕು, ನಾವೇ ಅನ್ನೋ ಪದ ಬರಬೇಕು. ಆವಾಗ ಖಂಡಿತವಾಗಿ ಕೂಡ ನಮ್ಮ ಭಾರತ ಮಾತೆ ಹೋಯ್ತಲ್ಲ, ಸಮಾಧಾನ ಆಗ್ತಕ್ಕಂಥ ವಾತಾವರಣ ಅಂತಕ್ಕಂಥ ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ದಯವಿಟ್ಟು ಬೇಡ, ನಾವು ಅಲ್ವಾ ಸಮಾಜ ಸೇವೆ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥವ್ರು ನಾವು. ಕೇವಲ ಅಧಿಕಾರಕ್ಕೋಸ್ಕರ ಅಲ್ಲ, ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ಏನಾದರೂ ಕೂಡ ಪಕ್ಷದ ನೆಲೆಯಲ್ಲಿ ಬೆಳಿತೀನಿ ಅಂತ ಅಂದರೆ ಅದು ಜನ ಕ್ಷಮಿಸೋಲ್ಲ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಇನ್ನೂ ಭಾಳಷ್ಟಿದೆ. ಅದಕ್ಕೆ ಹೋಗೋಣ. ಅಧಿಕಾರ ಅಂತಕ್ಕಂಥದ್ದು ಅದೇ ಬರಬೇಕೇ ಹೊರತು ನಾನು ಕೇಳಿದ ಅಧಿಕಾರ ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಖಂಡಿತವಾಗಿ ಕೂಡ ಅದು ಒಳಿತಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಈಗ ರಾಜ್ಯ ಬಿಜೆಪಿ ಈ ಸಿಚುವೇಶನ್ಗೆ ವಿಜೇಂದ್ರ ಅವರ ಟೀಮ್ ಏನಿದೆ ಅದರಲ್ಲಿ ಶರಣಣ್ಣ ಅವರು ಸೇರಿ ಎಲ್ಲರೂ ಹೆಸರು ಹೇಳಿದ್ರು. ಅವರು ಇವ್ರನ್ನೆಲ್ಲ ಪೂರ್ತಿ ಹೇಳ್ಬಿಡ್ತೀನಿ. ಶರಣು ತಳಿಕೇರಿ ನನಗೆ ಅವ್ರಿಗೂ ಗೊತ್ತಿಲ್ಲ ನನ್ನ ಪೂರ್ತಿ. ತಳ್ಳಳ್ಳಿ ಅಂತಾರ, ಸಿಕ್ಕಾಗ ಒಂದ್ಸಲ ಶರಣು ತಳಿಕೇರಿ ಅಂತ ಹೇಳ್ರಿ. ಅಂದ್ರೆ ಈ ಟೀಮ್ ಅದು ಪ್ರೀತಿಗೆ ಹೇಳಂತದ್ದು. ಪಿ ರಾಜೀವ್ ಅವರಂತೂ ಅವರ ನೇರ ಹೆಸರೇ ತಗೊಂಡು ಅವರೆಲ್ಲ ಚೀಲಗಳನ್ನು ಪದ ಬಳಸಿದ್ರು. ಯಾರು ನೋಡ್ರಿ, ಇಲ್ಲಿ ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕಡೆ ಹಿರಿಯರು ಕೂಡ ಇಲ್ಲಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಕಾಯಲು ಮೇಲೊಬ್ಬನಿದ್ದಾಗ ಕಾಯಕವಿಲ್ಲದ ಕೊಂಕಿನ ಮಾತಿಗೆ ಕೊರಗುವುದೇಕೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಮಾತನ್ನು ಪುನರಾಲೋಚನೆ ಮಾಡ್ತೀನಿ. ಇವತ್ತು ನರೇಂದ್ರ ಮೋದಿ ಅವರೇ 45 ವರ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಿತಿನ್ ನವೀನ್ ಅವರು ನಮ್ಮ ಬಾಸ್ ಅಂತ ಅಂತಕ್ಕಂಥ ಮಾತನ್ನ ಕರೆದು ಚಿಕ್ಕ ವಯಸ್ಸಿನ ಅಧ್ಯಕ್ಷನು ಕೂಡ ಬಾಸ್ ಅನ್ನು ಕರೆಯುವ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷರಿಗೆ ಯಾವ ರೀತಿ ಗೌರವ ಕೊಡಬೇಕು ಆ ರೀತಿ ಗೌರವವನ್ನು ಕೊಟ್ಟಿದ್ದಾರೆ.
ಪಕ್ಷದ ಒಳಗಿದ್ದವ್ರ ಬಗ್ಗೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಯಾವ ರೀತಿ ನಾವು ಶಿಷ್ಟಾಚಾರ, ಯಾವ ರೀತಿ ಗೌರವ ಕೊಡುವ ಪಕ್ಷದ ಅಧ್ಯಕ್ಷ, ಹೊರಗಿದ್ದವ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥ ಅವಶ್ಯಕತೆ ನಮ್ಗಿಲ್ಲ. ತಾವು ಕೇಳಿದ್ರಿ ಪಕ್ಷಕ್ಕೆ ತರುವ ಪ್ರಯತ್ನ ಅಂತ ಕಥೆ ಯಾವುದು ಕೂಡ ಆ ಥರ ಇಲ್ಲ. ಆಮೇಲೆ ಮೇಲಾಗಿ ಅವ್ರನ್ನ ಪಕ್ಷದ ಬಗ್ಗೆ ಅವ್ರ ಬಗ್ಗೆ ತೀರ್ಮಾನ ತೆಗೆದುಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ನಾಯಕತ್ವ ಅಲ್ಲ, ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಖಂಡಿತ ನಿಮ್ಮ ಪ್ರಕಾರ ನಿಮ್ಮ ಊಹೆ ಅಂತ ಅವ್ರು ಬರ್ತಕ್ಕಂಥ ಪ್ರಯತ್ನ ಮಾಡ್ತಿರೋದು ಸತ್ಯ. ಇವತ್ತೇನು ನಾ ಮುಂದಿನ ತಿಂಗಳು ಶ್ರಾವಣ ಮುಗಿಲಿ, ಆಷಾಢ ಮುಗಿದ ತಕ್ಷಣ ನಾನು ಪಕ್ಷ ಕಟ್ತೀನಿ, ಹೊಸ ಪಕ್ಷ ಕಟ್ತೀನಿ ಅಂತಕ್ಕಂಥ ಏನು ಅವ್ರ ಆಸೆ ಐತೆ, ಖಂಡಿತ ಶುಭವಾಗಿ ನಾವು ಯಾರು ಕೂಡ ಅವ್ರಿಗೆ ವಿರೋಧ ಮಾಡೋದಿಲ್ಲ. ನಾನೊಬ್ಬ ಹಾಲು ಮತ್ತು ಸಮಾಜದವನಾಗಿ ಹೇಳ್ತೇನೆ, ಅವ್ರು ಹೊಸ ಪಕ್ಷ ಕಟ್ಟಿದಾಗ ನಾನೇ ಅವ್ರಿಗೆ ಗೋಣಿಗೆ ಕೊಡ್ತೀನಿ. ಅದು ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಪಕ್ಷದ ತತ್ವ ಸಿದ್ಧಾಂತಗಳು ಒಪ್ಕೊಂಡು ಹಿರಿಯರಿದ್ದಾರೆ, ಹಿರಿಯರ ಹತ್ರ ಚರ್ಚೆ ಮಾಡಲಿ. ಈ ಹಿಂದೆನ ಕೂಡ ನಾನು ಅನೇಕ ಬಾರಿ ಪಕ್ಷದಲ್ಲಿದ್ದೆ, ಅನೇಕ ಬಾರಿ ನಾನು ಪಕ್ಷದಿಂದ ಆಚೆನೂ ಹೋಗಿದ್ದೆ. ಮತ್ತೆ ನಂಗೆ ಬರುವ ಆಸೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ಪಕ್ಷದ ಹಿರಿಯ ಮುಖಂಡರಲ್ಲಿ ಅಥವಾ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡಲಿ. ಅದನ್ನ ಹಿರಿಯರು ಯೋಚನೆ ಮಾಡ್ತಾರೆ. ಸಾಧ್ಯವಾದ್ರೆ ನಾನು ಕೂಡ ರಾಜ್ಯದ ಕಾರ್ಯದರ್ಶಿ ಇದ್ದೀನಿ, ನನ್ನ ಹತ್ರನೂ ಕೂಡ ಮನವಿ ಕೊಡ್ಲಿ. ಈಗ ಒಂದು ದೃಷ್ಟಿಕೋನ ಅಲ್ಲಿ ಈಶ್ವರಪ್ಪನವರನ್ನ ಒಂದ್ ಕಡೆ ಕಳಿಸಲಾಗ್ತದೆ, ಇಲ್ಲಿ ಯತ್ನಾಳ್ ಅವ್ರನ್ನ ಒಂದ್ ಕಡೆ ಕಳಿಸಲಾಗ್ತಾ ಇದೆ. ಏನ್ ನಡೀತಾ ಇದೆ ಸರ್? ಹಿರಿಯರನ್ನ ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತೀವಿ. ಹಿರಿಯರನ್ನ ಸಂಪೂರ್ಣವಾಗಿ ಉಚ್ಚಾಟನೆ ಮಾಡಿ ನಮಗಿಂತ ಚಿಕ್ಕವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡದಂತ ವ್ಯಕ್ತಿಯ ಮಕ್ಕಳನ್ನ ತಂದು ಅಧ್ಯಕ್ಷರ ಮಾಡೋದು ಸಹಜವಾಗಿ ಹಿರಿಯರಿಗೆ ಸ್ವಲ್ಪ ನೋವು ಉಂಟು ಮಾಡಿದೆ. ಅದನ್ನ ಶಮನ ಮಾಡೋ ದೃಷ್ಟಿಕೋನದಲ್ಲಿ ನೀವು ಏನ್ ಮಾಡಿದಿರಿ? ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲರೂ ಸೀನಿಯರಿಟಿ ಸೇರಿಕೊಂಡು ಒಂದು ಪಕ್ಷವನ್ನ ಸುಂದರವಾಗಿ ಮಾಡ್ಕೊಳಕ್ಕೆ ಏನ್ ಪ್ರಾಬ್ಲಮ್ ಏನಾಗಿತ್ತು? ಯಾಕೆ ಇಷ್ಟೊಂದು ಡಿಸ್ಪ್ಯೂಟ್ಸ್ ಆಗ್ತಾ ಇದೆ ನಿಮ್ಮ ಪಕ್ಷದಲ್ಲಿ? ಖಂಡಿತ ಹೊಂದಾಣಿಕೆ ಇಲ್ಲದಿರೋದಾ ಹೇಗೆ? ಖಂಡಿತ ನಿಮಗೆ ನಮ್ಮ ಪಕ್ಷದ ಬಗ್ಗೆ ಇರ್ತಕ್ಕಂಥ ಕಾಳಜಿಗೆ ನಾನು ಖುಷಿಯಿಂದ ನೀವು ಅಭಿನಂದನೆ ಹೇಳ್ತೀನಿ ಅಣ್ಣ. ಒಂದು ಗಮನದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಆದಮೇಲೆ ಎಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾರ್ಯಕರ್ತರಲ್ಲಿ ಉತ್ಸಾಹ ಬರ್ತಾ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 2023 ವಿಧಾನಸಭೆ ಚುನಾವಣೆಯಲ್ಲಿ ನಮಗೆ ಪಕ್ಷಕ್ಕೆ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ಮಾನ್ಯ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನ ನೇಮಕ ಮಾಡಿದಾಗ ಇಡೀ ರಾಜ್ಯದಲ್ಲಿ ಒಂದು ಮಿಂಚಿನ ಸಂಚಾರ ಆಯಿತು. ಈ ಗ್ಯಾರಂಟಿ ಭರಾಟೆಗಳ ಮಧ್ಯೆ ನಾವು 2 ಅಂಕಿ ದಾಟೋದು ಕಷ್ಟ ಅಂತ ಇತ್ತು. ಲೋಕಸಭೆ ಚುನಾವಣೆಯಲ್ಲಿ NDA 19 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಸಾಧನೆ ಮಾಡಿದ ವಿಜೇಂದ್ರ ನೇತೃತ್ವ ಅಲ್ವೇ? ಹಾಗಾದ್ರೆ ರಾಜ್ಯಾಧ್ಯಕ್ಷ ಆದ ಮೇಲೆ ಬಹಳಷ್ಟು ಜನ ಹೇಳ್ತಾರೆ ಇಲ್ಲ ಯಾರು ಚೆನ್ನಾಗಿದೆ ಅಂತೇಳಿ. ಆ ರೀತಿಯಿಂದ ಇದ್ದಂಥ ಸಂದರ್ಭದಲ್ಲಿ ಕೂಡ ಸ್ವತಃ ಮುಖ್ಯಮಂತ್ರಿಗಳ ಮೂಢ ಹಗರಣ ಆದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿ 14 ಸೈಟ್ಗಳನ್ನ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಹೋರಾಟ ಅಲ್ವಾಗಾರೆ. DK ಶಿವಕುಮಾರ್ ತಮ್ಮನ ವಿರುದ್ಧ ದೇವೇಗೌಡರ ಅಳಿಯ ಮತ್ತು ಹಿಂದಿನ ಜಯದೇವ ನಿರ್ದೇಶಕ ಇರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಪಕ್ಷದಿಂದ ನಿಲ್ಲಿಸಿ ಪಕ್ಷದಿಂದ ಗೆಲ್ಲಿಸಿ DK ಶಿವಕುಮಾರ್ನ ಸೋಲಿಸಿದ ನಿಜಾನ ಹೌದಲ್ವಾಗ್ರೆ? ಯಾರೋ ಕೆಲವರು ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಬೇಕು. ಯಾವಾಗಲೂ ಕೂಡ ಪಕ್ಷ ಮತ್ತು ಪಕ್ಷದ ನಾಯಕತ್ವದ ವಿರುದ್ಧ ಒಂದು ನಕಾರಾತ್ಮಕವಾಗಿ ಮಾತಾಡಬೇಕು, ಆ ವಿಷಯವನ್ನು ಚರ್ಚೆಯಲ್ಲಿ ಇಡಬೇಕು ಅನ್ನೋ 2-3 ಜನ ಆ ರೀತಿ ಕೆಲಸ ಮಾಡಿದ್ರೆ ಮಿಕ್ಕಿದೆಲ್ಲ ಹಿರಿಯರು ಕೂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತಿದ್ದಾರೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು, ನಮ್ಮ ರಾಷ್ಟ್ರೀಯ ನಾಯಕರು ಅದನ್ನೆಲ್ಲವನ್ನು ಕೂಡ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಿಕ್ಕಾಗಿ ಹೇಳ್ಬಿಡ ಶರಣ ತಳಿಕೇರಿ ಅಂತೇಳಿ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.